ನವೆಂಬರ್ ಕ್ರಾಂತಿಯ ಸದ್ದು ಬಹಳ ಜೋರಾಗಿದೆ. ಈತ ದೆಹಲಿಗೆ ನಾಯಕರು ದಂಡಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ. ಯಾರು ಕೂಡ ದೆಹಲಿಗೆ ಬರಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನವೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ನಾಯಕರು ದೆಹಲಿಯತ್ತ ದಂಡಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಸಾಲು ಸಾಲು ನಾಯಕರು ತಮ್ಮದೇ ಆದಂತಹ ದಿನಾಂಕವನ್ನು ನಿಗದಿ ಮಾಡಿಕೊಂಡು ನೇರವಾಗಿ ದೆಹಲಿಯತ್ತ ಹೋಗ್ಲಿಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ, ಸಜ್ಜಾಗ್ತಾ ಇದ್ದಾರೆ. ನಾವು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದೀವಿ, ಯಾರು ದೆಹಲಿಗೆ ಬರಬೇಡಿ ಅಂತ ಅತ್ತ ಕೇಂದ್ರ ನಾಯಕರು ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಿರಬಹುದು, ಸೋನಿಯಾ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಎಲ್ಲರೂ ಕೂಡ ನಾವು ಬ್ಯುಸಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇತರ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಆದಿಯಾಗಿ ರಾಜ್ಯದ ಉಸ್ತುವಾರಿಗಳನ್ನು ವಹಿಸಿಕೊಂಡಿರೋ ಅಂತಹ ನಾಯಕರುಗಳು, ಕಾಂಗ್ರೆಸ್ನ ನಾಯಕರು ಯಾರೂ ಕೂಡ ದೆಹಲಿಗೆ ಬರಬೇಡಿ, ನಾವು ಬ್ಯುಸಿಯಾಗಿದ್ದೀವಿ ಬಿಹಾರ ಚುನಾವಣೆಯಲ್ಲಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಈಗ ರಾಜ್ಯದ ನಾಯಕರು ನೇರವಾಗಿ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ, ಅತ್ತ ಕೇಂದ್ರದ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರೂ ಬರಬೇಡಿ ಅನ್ನೋ ಸೂಚನೆಯನ್ನ ರವಾನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಬಿಹಾರ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಅನೇಕ ನಾಯಕರು ದೆಹಲಿಗೆ ಹೋಗ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಸದ್ಯ ಈ ವಿಚಾರ ಹೈಕಮಾಂಡ್ ಗಮನಕ್ಕೆ ಬಂದಿರೋದ್ರಿಂದ ಸದ್ಯ ಬಿಹಾರ ಚುನಾವಣೆ ಆಗೋವರೆಗೂ ಕೂಡ ರಾಜ್ಯದ ಯಾವೊಬ್ಬ ನಾಯಕರುಗಳು ಕೂಡ ಅಂದ್ರೆ ಶಾಸಕರು, ಸಚಿವರು ದೆಹಲಿಯತ್ತ ಬರೋದ್ ಬೇಡ, ನಾವು ಬಿಹಾರ ಚುನಾವಣೆಯತ್ತ ಗಮನ ಹರಿಸಿದೀವಿ, ಹಾಗಾಗಿ ಕರ್ನಾಟಕದಲ್ಲಿನ ಗೊಂದಲದ ವಿಚಾರವನ್ನ ದೆಹಲಿವರೆಗೂ ತರೋದು ಬೇಡ ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಆ ಕಾರಣಕ್ಕಾಗಿ ನಿನ್ನೆಯಷ್ಟೇ ದೆಹಲಿಗೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಟಿಕೆಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ರು. ಇನ್ನಷ್ಟು ನಾಯಕರು ದೆಹಲಿಗೆ ಹೋಗೋರಿದ್ರು. ಸದ್ಯ ಹೈಕಮಾಂಡ್ ಸೂಚನೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾಯಕರಿಗೆ ಸೂಚನೆಯನ್ನ ನೀಡಿರೋದ್ರಿಂದ ಸದ್ಯಕ್ಕೆ ಅಂದ್ರೆ ಬಿಹಾರ ಚುನಾವಣೆವರೆಗೂ ಕೂಡ ಸಚಿವರು ಮತ್ತೆ ಶಾಸಕರು ದೆಹಲಿ ಟೂರ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆ ನಂತರ ಅವರೇ ಸಿಎಂ ಡಿಸಿಎಂ ಜೊತೆ ಅನೇಕ ಸಚಿವರು ಮತ್ತೆ ಶಾಸಕರು ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಕುರಿತಂತೆ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಯಾವುದೇ ನಾಯಕರುಗಳು ಕೂಡ ದೆಹಲಿಯತ್ತ ಬರೋದ್ ಬೇಡ ಅಂತಕ್ಕಂಥ ಸೂಚನೆಯನ್ನ ನೀಡಿರೋದ್ರಿಂದ ರಾಜ್ಯದ ನಾಯಕರು ಸದ್ಯ ಎಐಸಿಸಿ ನಿರ್ದೇಶನವನ್ನ ಸೂಚನೆಯನ್ನ ಈಗ ಪಾಲಿಸೋದ್ರಲ್ಲಿ ನಿರತರಾಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ಇದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಕೊಟ್ಟಿರುವಂತ ಸಲಹೆ ಸೂಚನೆ. ನಾವು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದೀವಿ, ಯಾರು ಕೂಡ ದೆಹಲಿಯತ್ತ ಬರಬೇಡಿ, ನೀವು ಬಂದರೂ ಕೂಡ ನಾವು ಸಿಗಲ್ಲ, ಒಂದು ವೇಳೆ ಸಿಕ್ಕರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಆಲಿಸೋ ಅಂತ ವಾತಾವರಣದಲ್ಲಿ ನಾವಿರಲ್ಲ ಅನ್ನೋ ಒಂದು ಮಾತನ್ನ ನೇರವಾಗಿ ಹೇಳಿದ್ದಾರೆ. ಇನ್ನು ಬಿಹಾರ ಚುನಾವಣೆಯಲ್ಲಿ ನಾವು ಬ್ಯುಸಿಯಾಗಿದ್ದೇವೆ, ಯಾರೂ ಕೂಡ ಬರಬೇಡಿ ಅನ್ನೋ ಒಂದು ಖಡಕ್ ಸೂಚನೆಯನ್ನ ಈಗ ಕಾಂಗ್ರೆಸ್ನ ನಾಯಕರಿಗೆ ಕೊಟ್ಟಿದ್ದಾರೆ. ರಾಜ್ಯ ನಾಯಕರಿಗೆ ಬಿಹಾರ ಚುನಾವಣೆಯತ್ತ ನಾವೆಲ್ಲ ಗಮನ ಹರಿಸ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ರಾಜ್ಯದ ವಿಚಾರ ಬಿಹಾರ ಚುನಾವಣೆ ಇದೆ, ರಾಜ್ಯದಲ್ಲಿನ ಚರ್ಚಾ ವಿಷಯಗಳು ದೆಹಲಿಗೆ ತರಬೇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಪ್ರಮುಖ ಅಂಶ. ಕೆಲವು ನಾಯಕರು ದೆಹಲಿಗೆ ಬಂದು ಗೊಂದಲವನ್ನ ಮೂಡಿಸೋದು ಬೇಡ ಅನ್ನೋದು ಎಐಸಿಸಿ ನಾಯಕರ ಮಾತು. ಹೈಕಮಾಂಡ್ ಸೂಚನೆ ಹಿನ್ನೆಲೆ ದೆಹಲಿಗೆ ತೆರಳದ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಗೆ ತೆರಳಬೇಕಾಗಿತ್ತು, ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ರು, ಫೈನಲ್ ಆಗಿ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾರೆ. ಮುಂದಿನ 2 ದಿನಗಳ ಬಳಿಕ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.